Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲಿರಿದ ಎಚ್.ಡಿ. ರೇವಣ್ಣ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಆಂಟಿಸಿಪೇಟರಿ ಬೇಲನ್ನು ಏನು ಹಾಕಿದ್ರು, ಆದರೆ ಈಗಾಗಲೇ ಅರೆಸ್ಟೇ ಆಗಿರೋದ್ರಿಂದಾಗಿ ನಾರ್ಮಲ್ ಬೇಲ್ಗೆ ಈಗ ಅಪ್ಲಿಕೇಶನ್ ಹಾಕಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಈಗ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಎಚ್.ಡಿ. ರೇವಣ್ಣಗೆ ಬೇಲ್ ಕೋರಿ ವಕೀಲರು ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ರೇವಣ್ಣ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ಬಂಧನದ ಬಳಿಕ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಈಗ ಮುಕ್ತಾಯಗೊಳಿಸ್ತಾರೆ. ಸೊ ಹಾಗಾಗಿ ಈಗ ಏನಿದ್ರು ನಾರ್ಮಲ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬೇಕಿತ್ತು. ಅದರಂತೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಾರ್ಮಲ್ ಬೇಲ್ ಅಪ್ಲಿಕೇಶನ್ ಅನ್ನು ಮೂವ್ ಮಾಡಿದ್ದಾರೆ. ಸೊ ಜಾಮೀನು ಕೋರಿ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಚ್.ಡಿ. ರೇವಣ್ಣ ಪರ ವಕೀಲರು. ಇವತ್ತು ಬೆಳಿಗ್ಗೆ ಕೂಡ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿದ್ರು. ಅದಾದ ನಂತರ ಹೇಗೆ ಮುಂದುವರಿಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಎಲ್ಲವೂ ಕೂಡ ಆಗಿದೆ. ಇವತ್ತು ಈಗ ಬೇಲ್ ಅಪ್ಲಿಕೇಶನ್ ಅನ್ನು ಮೂವ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಹಾಗಾದ್ರೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪ್ರಕರಣದಲ್ಲಿ ಹೇಗೆ ಈಗ ಪ್ರೊಸೀಜರ್ಸ್ ಇರುತ್ತೆ ಅಂತೇಳಿ ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ಸೊ ಈ ಕಸ್ಟಡಿ ಮುಗಿಯೋ ತನಕನೂ ಕೂಡ ಅವ್ರಿಗೇನು ಬೇಲ್ ಗ್ರಾಂಟ್ ಆಗೋದಿಲ್ವಾ, ಅಥವಾ ಹೇಗೆ ಈಗ ಬೇಲ್ಗೆ ಇವರು ಇವಾಗ ಅಪ್ಲಿಕೇಶನ್ ಹಾಕೊಂಡ್ರು ಕೂಡ ಅದು ಯಾವಾಗ ಬರುತ್ತೆ, ವಿಚಾರಣೆ ಆಗಲಿ ಅಥವಾ ಅದಕ್ಕೆ ತೀರ್ಮಾನಗಳಾಗಲಿ, ಹೇಗಿರುತ್ತೆ ಪ್ರೊಸೀಜರ್ ರಮೇಶ್? ರೆಹಮಾನ್ ಈಗ ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಯಾಕಂದ್ರೆ ಈಗ ಆಂಟಿಸಿಪೇಟೆಡ್ ಬೇಲ್ ಅಪ್ಲಿಕೇಶನ್ ಏನ್ ಹಾಕಿದ್ರು ಅದು ಅರೆಸ್ಟ್ ಆದ್ಮೇಲೆ ಅದು ಊರ್ಜಿತ ಆಗಿರೋದಿಲ್ಲ. ಹೀಗಾಗಿ ಅದು ಇವತ್ತು ಬೆಳಿಗ್ಗೆ ಮುಕ್ತಾಯ ಆಗಿತ್ತು ಕೇಸು. ಹೀಗಾಗಿ ಮತ್ತೆ ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಈಗ ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಇವತ್ತು ಕೋರ್ಟ್ ಏನು ಪ್ರತಿವಾದಿಗಳು ಅಂದ್ರೆ ಎಸ್ಐಟಿಗೆ ನೋಟಿಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಈಗ ಪೊಲೀಸ್ ಕಸ್ಟಡಿ ಇರೋದ್ರಿಂದ ಕೋರ್ಟ್ ಈಗಲೇನೆ ಇದ್ರ ಬಗ್ಗೆ ತೀರ್ಮಾನ ಮಾಡೋದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಪೊಲೀಸ್ ಕಸ್ಟಡಿ ಮುಗಿದ ನಂತರನೇ ಜಾಮೀನು ಕೊಡಬೇಕಾ ಬೇಡವಾ, ಯಾಕಂದ್ರೆ ಆಗ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಕಳಿಸುತ್ತೆ. ಆ ಸಂದರ್ಭದಲ್ಲಿ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಕೂಡ ಒಂದ್ಸಲ ಇನ್ವೆಸ್ಟಿಗೇಷನ್ ಮುಗಿದ್ರೆ, ಯಾಕಂದ್ರೆ ಪೊಲೀಸ್ ಕಸ್ಟಡಿ ಅವಧಿನಲ್ಲಿ ಈಗ ಕಸ್ಟಡಿಯಲ್ಲಿ ಇದ್ದಾಗ ಸಾಮಾನ್ಯವಾಗಿ ಜಾಮೀನನ್ನ ಕೋರ್ಟ್ ಕೊಡೋದಿಲ್ಲ. ಹೀಗಾಗಿ ಅಲ್ಲಿ ಅಂದ್ರೆ ಕಸ್ಟಡಿ ಅವಧಿ ಮುಗಿಯೋವರೆಗೂ ಕೋರ್ಟ್ ಕಾಯುತ್ತೆ. ಅದಾದ್ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನ್ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ ಅಂದ್ರೆ ಎಲ್ಲ ಇನ್ವೆಸ್ಟಿಗೇಷನ್ ಅವಧಿನಲ್ಲಿ ಏನೇನು ಕಂಡು ಬಂದಿತ್ತು ರೇವಣ್ಣ ವಿರುದ್ಧ, ಮತ್ತೆ ಸಾಕ್ಷಿಗಳು ಏನೇನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಆಧರಿಸಿ ಅವರು ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ. ಇವರಿಗೆ ಮತ್ತಷ್ಟು ತನಿಖೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ಅದೇ ರೀತಿ ಇವ್ರಿಗೆ ಅಂದ್ರೆ ಜಾಮೀನು ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಎಸ್ಐಟಿಯ ನಿಲುವನ್ನ ಅವ್ರು ಸ್ಪಷ್ಟಪಡಿಸ್ತಾರೆ. ಅದಾದ್ಮೇಲೆ ಕೋರ್ಟ್ ಎರಡು ಕಡೆ ವಾದ ಕೇಳಿ ಜಾಮೀನು ಕೊಡಬೇಕಾ ಬೇಡವೋ ಅನ್ನೋ ತೀರ್ಮಾನ ಮಾಡುತ್ತೆ. ಹೀಗಾಗಿ ಈಗ ಏನು ರೇವಣ್ಣ ಪೊಲೀಸ್ ಕಸ್ಟಡಿಯಲ್ಲಿರೋದ್ರಿಂದ ಅದಾದ ಬಳಿಕ ಅಷ್ಟೇನೆ ಇವತ್ತು ವಿಚಾರಣೆ ನಡೆದು ನೋಟಿಸ್ ಆದ್ರೂ ಕೂಡ ಆಕ್ಷೇಪಣೆ ಸಲ್ಲಿಸೋದು ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ನಂತರನೇ, ಮತ್ತೆ ಕೋರ್ಟ್ ತೀರ್ಮಾನ ಮಾಡೋದು ಕೂಡ ಇದೆಲ್ಲ ಮುಗಿದ ನಂತರನೇ. ಹೀಗಾಗಿ ಇನ್ನೊಂದು 2-3 ದಿನಗಳ ನಂತರ ವಿಚಾರಣೆ ಆಗೋ ಸಾಧ್ಯತೆ ಇದೆ. ರಮೇಶ್, ಈಗ ಈ ವಿಚಾರದಲ್ಲಿ ಈಗ ಕಿಡ್ನಾಪ್ ಕೇಸ್ ನಲ್ಲಿ ಈಗ ಅರೆಸ್ಟ್ ಆಗಿರುವಂತದ್ದು, ಇದಕ್ಕೇನೆ ಈಗ ಬೇಲ್ ಕೋರ್ತಾ ಇದ್ದಾರೆ ಇವರು. ಸೊ ಈಗಾಗಲೇ ಆ ಮಹಿಳೆ ಕೂಡ ಪತ್ತೆ ಆಗಿದ್ದಾರೆ, ಮಹಿಳೆ ಕೂಡ ಈಗ ಅಧಿಕಾರಿಗಳ ವಶದಲ್ಲಿದ್ದಾರೆ. ಸೊ ಹಾಗಾಗಿ ಈಗ ಮಹಿಳೆ ನೀಡುವಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತಾ. ಜೊತೆಗೆ ಈಗಾಗಲೇ ಕಿಡ್ನಾಪ್ ಕೇಸ್ ಇದೆ, ಬಟ್ ಕಿಡ್ನಾಪ್ ಆಗಿರುವಂತಹ ಮಹಿಳೆ ಸಿಕ್ಕಾಗಿದೆ. ಸೊ ಇದೇನಾದ್ರೂ ರೇವಣ್ಣ ಅವರಿಗೆ ಪಾಸಿಟಿವ್ ಆಗತ್ತಾ ಈ ಒಂದು ಪ್ರಕರಣದಲ್ಲಿ? ಹೇಗಾಗುತ್ತೆ ರಮೇಶ್ ಇದು? ಖಂಡಿತ ರೆಹಮಾನ್, ಈ ಕೇಸ್ ನಲ್ಲಿ ಈಗಾಗಲೇ ಅಂದ್ರೆ ಕಿಡ್ನಾಪ್ ಅಂತ ಏನೋ ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮಹಿಳೆ ಏನಿದ್ದಾರೆ ಅವರು ಸಿಕ್ಕಿದ್ದಾರೆ ಎಸ್ಐಟಿಗೆ. ಆದ್ರೆ ಮಹಿಳೆ ಏನ್ ಹೇಳಿಕೆ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದ್ ವೇಳೆ ಏನಾದ್ರೂ ಕಿಡ್ನಾಪೇ ಆಗಿದೆ ತಂದು ಅಂತ ಹೇಳಿ ಆಕೆ ಏನಾದ್ರು ಹೇಳಿಕೆ ಕೊಟ್ರೆ ಆಗ ರೇವಣ್ಣ ಅವ್ರಿಗೆ ಸ್ವಲ್ಪ ಸಂಕಷ್ಟ ಆಗ್ಬೋದು. ಒಂದ್ ವೇಳೆ ಆಕೆ ಏನಾದ್ರು ಹೇಳಿಕೆಯಲ್ಲಿ ತಾನೇ ಸ್ವಇಚ್ಛೆಯಿಂದ ಹೋಗಿದ್ದೆ ಮತ್ತೆ ಈಗ ಮರಳಿದೀನಿ ಅನ್ನೋ ಅಂತ ಹೇಳಿಕೆಯನ್ನ ಕೊಟ್ಟಿದ್ರೆ ಪೊಲೀಸರಿಗೆ, ಆಗ ಸಹಜವಾಗಿ ಅದು ಎಚ್.ಡಿ. ರೇವಣ್ಣ ಅವ್ರಿಗೆ ಅನುಕೂಲ ಆಗುತ್ತೆ. ಆಗ ಏನು ಜಾಮೀನು ಸಿಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಆದ್ರೆ ಈಗ ಆ ಮಹಿಳೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಒಂದ್ ವೇಳೆ ಏನಾದ್ರು ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ತಮ್ಮನ್ನ ಕಿಡ್ನಾಪ್ ಮಾಡಿ ಮತ್ತೆ ಈ ರೀತಿ ಏನು ಯಾವುದೇ ಹೇಳಿಕೆ ಕೊಡಬೇಡ, ಪೊಲೀಸರಿಗೆ ದೂರನ್ನ ಕೊಡಬೇಡ ಅಂತ ಬೆದರಿಸಿದ್ದಾರೆ ಅನ್ನುವಂತ ಒಂದು ಹೇಳಿಕೆ ಅಂತ ಏನಾದ್ರು ಕೊಟ್ರೆ ಆಗ ಅದು ಸಂಕಷ್ಟಕ್ಕೆ ಎಡೆ ಮಾಡ್ಕೊಡ್ಬೋದು. ಹೀಗಾಗಿ ಮಹಿಳೆ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕೇಸ್ ನಲ್ಲಿ. ಪೊಲೀಸ್ ಏನ್ ಹೇಳಿಕೆ ತಗೊಂಡಿದ್ದಾರೆ ಅದನ್ನ ಆಧರಿಸಿ ಇವತ್ತು ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ. ಹೀಗಾಗಿ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡೋದು, ಮಹಿಳೆ ಹೇಳಿಕೆ ಮತ್ತೆ ಈ ಕೇಸ್ ನ ತೀವ್ರತೆ ಇದೆರಡನ್ನ ಕೂಡ ಕನ್ಸಿಡರ್ ಮಾಡಿ ಬೇಲ್ ಕೊಡಬೇಕು ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಥ್ಯಾಂಕ್ ಯು ರಮೇಶ್. ಕಿಡ್ನಾಪ್ ಕೇಸ್ನಲ್ಲಿ ಸತೀಶ್ ಬಾಬು ಎಸ್ಐಟಿ ಕಸ್ಟಡಿಗೆ ಈಗ ತೆಗೆದುಕೊಂಡಿದ್ದಾರೆ. KR ನಗರ ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. 8 ದಿನ ಎಸ್ಐಟಿ ತನ್ನ ಕಸ್ಟಡಿಗೆ ಪಡ್ಕೊಂಡಿದೆ. ನ್ಯಾಯಾಧೀಶರು ಕೂಡ ಈಗಾಗಲೇ ಆದೇಶವನ್ನು ನೀಡಿದ್ದಾರೆ. 8 ದಿನಗಳ ಕಾಲ ಈಗ ಎಸ್ಐಟಿಗೆ ಒಪ್ಪಿಸಿದ್ದಾರೆ ಸತೀಶ್ ಬಾಬುನ.
ಮೇ 13ರವರೆಗೂ ಕೂಡ ಸತೀಶ್ ಬಾಬು ಈಗ SIT ಕಸ್ಟಡಿಯಲ್ಲಿ ಇರ್ತಾರೆ. ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾರೆ. 17ನೇ ACMM ನ್ಯಾಯಾಲಯದಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಕಿಡ್ನಾಪ್ ಪ್ರಕರಣದ A2 ಆಗಿರುವಂತಹ ಸತೀಶ್ ಬಾಬು ಅಂದ್ರೆ ಆರೋಪಿ ನಂಬರ್ 2 ಸತೀಶ್ ಬಾಬು. ಈ ಪ್ರಕರಣದಲ್ಲಿ A1 ರೇವಣ್ಣ ಅವರಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ರೇವಣ್ಣ ಕೂಡ ಈಗಾಗಲೇ SIT ಅಧಿಕಾರಿಗಳ ವಶದಲ್ಲಿದ್ದಾರೆ, ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸತೀಶ್ ಬಾಬು, ಈ ಮೊದಲು ಕೂಡ ಸತೀಶ್ ಬಾಬುನನ್ನ ಅಧಿಕಾರಿಗಳು ಪೊಲೀಸರು ವಶಕ್ಕೆ ಪಡೆದಿದ್ರು ವಿಚಾರಣೆಗೆ ಅಂತೇಳಿ. ಈಗ SIT ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಿದ್ರು. ಈಗಾಗಲೇ ನ್ಯಾಯಾಲಯ ಕೂಡ 8 ದಿನಗಳ ಕಾಲ SIT ಕಸ್ಟಡಿಗೆ ನೀಡಿದೆ. ಅದರಂತೆ 13ನೇ ತಾರೀಕುವರೆಗೂ ಕೂಡ ಈಗ ಸತೀಶ್ ಬಾಬು SIT ಕಸ್ಟಡಿಯಲ್ಲಿರ್ತಾರೆ. KR ನಗರದಲ್ಲಿ ಒಬ್ಬ ಸಂತ್ರಸ್ತ ಮಹಿಳೆಯನ್ನ ಇವರು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲೆ ಇರುವಂತಹ ಆರೋಪ. ಒಂದು ಕಡೆ ಸತೀಶ್ ಬಾಬು, ಮತ್ತೊಂದು ರೇವಣ್ಣ, ಇಬ್ಬರ ಮೇಲೂ ಕೂಡ ಇರುವಂತಹ ಆರೋಪ. ಸ್ವತಃ ಆ ಸಂತ್ರಸ್ತ ಮಹಿಳೆಯ ಮಗ ದೂರನ್ನ ದಾಖಲು ಮಾಡಿದ್ರು. ನನ್ನ ತಾಯಿ ಕಣ್ಮರೆಯಾಗಿದ್ದಾರೆ, ನನ್ನ ತಾಯಿ ಇದ್ದು ಅಂತ ಹೇಳಲಾಗ್ತಾ ಇರುವಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಅದರಿಂದನೇ ಬಹುಶಃ ನನ್ನ ತಾಯಿಯನ್ನ ಇವರು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆತ ದೂರನ್ನ ದಾಖಲು ಮಾಡಿದ್ದ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.